ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. GTRE ಕಾವೇರಿ ಡೆರಿವೇಟಿವ್ ಇಂಜಿನ್. ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ನಮ್ಮ ದೇಶದ ಸ್ವದೇಶಿ ಇಂಜಿನ್ ತಯಾರಿಕೆಗೆ ಇನ್ನು ಮುಂದೆ ಸಂಶೋಧನೆಯ ಪ್ರಯೋಗಾಲಯದ ಮಟ್ಟದಿಂದ ಹೊರಬಂದು ನಿಜವಾದ ಕೈಗಾರಿಕಾ ಉತ್ಪಾದನೆಯ ದಿಕ್ಕಿನಲ್ಲಿ ಸಾಗುತ್ತಿದೆ. ಇದು ಸಾಮಾನ್ಯ ವಿಷಯ ಅಲ್ಲ. ಇದು ಭಾರತದ ಏರೋಸ್ಪೇಸ್ ಮ್ಯಾನುಫ್ಯಾಕ್ಚರಿಂಗ್ ಇತಿಹಾಸದಲ್ಲಿ ಒಂದು ನಿಜವಾದ ಟರ್ನಿಂಗ್ ಪಾಯಿಂಟ್ ಆಗಿದೆ. ಹಾಗಾದರೆ ಏನಾಯಿತು? ಯಾರು ತೆಗೆದ ನಿರ್ಧಾರ? ಇದರ ಹಿಂದೆ ಯಾವ ದೊಡ್ಡ ಯೋಜನೆ ಇದೆ? ಎಲ್ಲವನ್ನು ಇಂದು ನೋಡೋಣ ಬನ್ನಿ. GTRE ಮತ್ತು ಗೋದ್ರೇಜ್ ಕಂಪನಿ ನಿರ್ಧಾರ. ಭಾರತ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ GTRE. ಇದು ನಮ್ಮ ದೇಶದ ಜೆಟ್ ಇಂಜಿನ್ ಸಂಶೋಧನೆಯ ಕೇಂದ್ರ ಸ್ಥಾನ. ಇದು ಇತ್ತೀಚೆಗೆ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. GTRE ತನ್ನ ಖಾಸಗಿ ಉದ್ಯಮ ಪಾಲುದಾರ ಕಂಪನಿಯಾದ ಗೋದ್ರೇಜ್ ಅಂಡ್ ಬಾಯ್ಸೆ ಕಂಪನಿ ಹೇಳಿದೆ, ಇನ್ನು ಮುಂದೆ ಕಾವೇರಿ ಡೆರಿವೇಟಿವ್ ಇಂಜಿನ್ ಅಂದರೆ KDE ಅನ್ನು ಬಿಡಿ ಭಾಗಗಳಲ್ಲಿ ಕಳಿಸಬೇಡಿ, ಸಂಪೂರ್ಣವಾಗಿ ಜೋಡಿಸಿ ರೆಡಿ ಟು ಯೂಸ್ ಆಗಿ ತಲುಪಿಸಿ ಎಂದು. ಇದು D3 ಎಂಬ ಮೂರನೇ ಉತ್ಪಾದನಾ ಮಾದರಿಯಿಂದ ಜಾರಿಗೆ ಬರುತ್ತದೆ. ಈ ಮೊದಲು ಏನಾಗುತ್ತಿತ್ತು ಅಂದರೆ ಗೋದ್ರೇಜ್ ಇಂಜಿನ್ ಭಾಗಗಳನ್ನು ತಯಾರಿಸಿ ಕಿಟ್ ರೂಪದಲ್ಲಿ ಕಳಿಸುತ್ತಿತ್ತು. GTRE ತನ್ನ ತಜ್ಞರ ಮೂಲಕ ಅದನ್ನು ಜೋಡಿಸುತ್ತಿತ್ತು. D1 ಮತ್ತು D2 ವೇರಿಯಂಟ್ ಇಂಜಿನ್ಗಳು ಹೀಗೆಯೇ ತಯಾರಾಗಿ GTREನಲ್ಲೇ ಅಸೆಂಬಲ್ ಆದವು. ಈಗ ಆ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಗೋದ್ರೇಜ್ ಕಂಪನಿಗೆ ವರ್ಗಾಯಿಸಲಾಗುತ್ತಿದೆ. ಇದರಿಂದ GTRE ತನ್ನ ವಿಜ್ಞಾನಿಗಳ ತಮ್ಮ ಸಮಯ ಮತ್ತು ಶ್ರಮವನ್ನು ಟೆಸ್ಟಿಂಗ್, ವ್ಯಾಲಿಡೇಷನ್ ಮತ್ತು ಸರ್ಟಿಫಿಕೇಷನ್ ನಂತಹ ನಿಜವಾದ ತಾಂತ್ರಿಕ ಕೆಲಸಗಳಿಗೆ ಮೀಸಲಿಡಬಹುದು. D ಸೀರೀಸ್ ಅಂದರೆ ಏನು? ಈಗ 1 ಮಿನಿಟ್ನಲ್ಲಿ D1, D2, D3 ವೇರಿಯಂಟ್ ಅಂದರೆ ಏನು ಅಂತ ಗೊತ್ತಿಲ್ಲದವರಿಗೆ ಸ್ವಲ್ಪ ಹೇಳ್ತೀನಿ ಕೇಳಿ. ಕಾವೇರಿ ಇಂಜಿನ್ ಪ್ರಾಜೆಕ್ಟ್ ಶುರುವಾದಾಗ ಮೊದಲು P ಸೀರೀಸ್ ಅಂದರೆ ಪ್ರೊಟೋಟೈಪ್ ಸೀರೀಸ್ ಬಂದವು. ಇವು ಪ್ಯೂರ್ಲಿ ಪ್ರಯೋಗಾತ್ಮಕ ಮಾದರಿಗಳು ಆಗಿದ್ದವು. ಅದರ ನಂತರ ಬಂದದ್ದೇ D ಸೀರೀಸ್. ಇವು ಸ್ಟ್ರಿಕ್ಟ್ ಕೈಗಾರಿಕಾ ಮಾನದಂಡಗಳಿಗೆ ಅನುಗುಣವಾಗಿ ಮತ್ತೆ ಒಂದೇ ಗುಣಮಟ್ಟದಲ್ಲಿ ತಯಾರಿಸಬಹುದಾದ ಇಂಜಿನ್ಗಳು. ಇವು ನಿಜವಾದ ಉತ್ಪಾದನೆಗೆ ಸಿದ್ಧ ಆದ ಮಾದರಿಗಳು ಅಂತ ಅರ್ಥ. ಇಂಜಿನ್ ಪರೀಕ್ಷೆ ಎಲ್ಲಿ ನಡೆಯುತ್ತಿದೆ? ಈಗ D1 ಮತ್ತು D2 ವೇರಿಯಂಟ್ ಇಂಜಿನ್ಗಳ ಮೇಲೆ ಕಠಿಣ ಪರೀಕ್ಷೆಗಳು ನಡೆಯುತ್ತಿವೆ. 150 ಗಂಟೆಗಳ ಎಂಡ್ಯೂರೆನ್ಸ್ ಟೆಸ್ಟ್ ನಡೆಯುತ್ತಿದೆ. ಅಂದರೆ ನಿರಂತರ ಒತ್ತಡದಲ್ಲಿ ಎಷ್ಟು ಸಮಯ ಇಂಜಿನ್ ಸರಿಯಾಗಿ ಕೆಲಸ ಮಾಡುತ್ತದೆ ಎಂದು ನೋಡಲಾಗುತ್ತಿದೆ. ಜೊತೆಗೆ ಹೈ ಆಲ್ಟಿಟ್ಯೂಡ್ ಪರೀಕ್ಷೆಗಳು ನಡೆಯುತ್ತಿವೆ. ಇದಕ್ಕಾಗಿ 2 ವಿಶೇಷ ಸ್ಥಳಗಳನ್ನು ಬಳಸಲಾಗುತ್ತಿದೆ. ಒಂದು ಭಾರತದ ಸ್ವದೇಶಿ ಇಂದಿರಾ ಟೆಸ್ಟ್ ಬೆಡ್ ಮತ್ತು ಇನ್ನೊಂದು ರಷ್ಯಾದ ಹೈ ಆಲ್ಟಿಟ್ಯೂಡ್ ಟೆಸ್ಟ್ ಫೆಸಿಲಿಟಿ. ಈ 2 ಸ್ಥಳಗಳಲ್ಲಿ ಎತ್ತರದ ಆಕಾಶದ ಕಡಿಮೆ ಒತ್ತಡದ ಪರಿಸ್ಥಿತಿಯನ್ನು ಕೃತಕವಾಗಿ ಸೃಷ್ಟಿಸಿ ಇಂಜಿನ್ನ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲಾಗುತ್ತಿದೆ. KDE ಇಂಜಿನ್ನ ವಿಶೇಷತೆ ಏನು? ಈಗ ಈ ಇಂಜಿನ್ ಹೇಗಿರುತ್ತೆ, ಯಾಕೆ ಅದು ವಿಶೇಷ ಅಂತ ನೋಡೋಣ. ಕಾವೇರಿ ಡೆರಿವೇಟಿವ್ ಇಂಜಿನ್ ಒಂದು ಡ್ರೈ ಟರ್ಬೋಫ್ಯಾನ್ ಇಂಜಿನ್. ಡ್ರೈ ಅಂದರೆ ಇದರಲ್ಲಿ ಆಫ್ಟರ್ ಬರ್ನರ್ ಇರುವುದಿಲ್ಲ. ಫೈಟರ್ ಜೆಟ್ಗಳಲ್ಲಿ ಆಫ್ಟರ್ ಬರ್ನರ್ ಇರುತ್ತೆ ತಾನೇ. ಅದು ಒಮ್ಮೆಲೆ ಅಗಾಧ ಶಕ್ತಿಯನ್ನು ಕೊಡುತ್ತೆ, ಆದರೆ ತುಂಬ ಇಂಧನ ಖರ್ಚು ಮಾಡುತ್ತೆ. ಇಲ್ಲಿ ಆ ವ್ಯವಸ್ಥೆ ಇಲ್ಲ, ಯಾಕೆಂದರೆ ಅದರ ಅಗತ್ಯ ಇಲ್ಲ. 49 ಕಿಲೋನ್ಯೂಟನ್ ಥ್ರಸ್ಟ್ ಕ್ಲಾಸ್ನ ಈ ಇಂಜಿನ್
ಹೆಚ್ಚು ಸಮಯ ಹಾರಾಡಬೇಕಾದ, ಸ್ಟೆಲ್ತ್ ಆಗಿ ದೀರ್ಘ ಕಾರ್ಯಾಚರಣೆ ಮಾಡಬೇಕಾದ ಅನ್ಮ್ಯಾನ್ಡ್ ಕಂಬ್ಯಾಟ್ ಏರಿಯಲ್ ವೆಹಿಕಲ್ಸ್ ಅಂದರೆ UCAVಗಳಿಗೆ ಹೇಳಿ ಮಾಡಿಸಿದ ಇಂಜಿನ್. ಸರಳವಾಗಿ ಹೇಳಬೇಕಾದರೆ ಫೈಟರ್ ಜೆಟ್ಗೆ ಸ್ಪೀಡ್ ಬೇಕು, ಡ್ರೋನ್ಗೆ ಸ್ಟ್ಯಾಮಿನಾ ಬೇಕು. ಈ ಇಂಜಿನ್ ಸ್ಟ್ಯಾಮಿನಾಗಾಗಿ ಡಿಸೈನ್ ಮಾಡಲಾಗಿದೆ. ಘಾತಕ್ UCAV ಸಂಪರ್ಕ. ಇಷ್ಟು ದ್ರುತಗತಿಯಲ್ಲಿ ಉತ್ಪಾದನೆ ಹೆಚ್ಚಿಸುವ ಅವಸರ ಯಾಕಿದೆ ಅಂತ ಕೇಳ್ತೀರಾ? ಉತ್ತರ ಘಾತಕ್ UCAV ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ADE ನಡೆಸುತ್ತಿರುವ ಘಾತಕ್ ಒಂದು ಸ್ವಾಯತ್ತ ಜೆಟ್ ಪವರ್ಡ್ ಸ್ಟೆಲ್ತ್ ಕಂಬ್ಯಾಟ್ ಡ್ರೋನ್. ಇದು ಶತ್ರುಗಳ ನೆಲದ ಆಳಕ್ಕೆ ನುಗ್ಗಿ ದಾಳಿ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅದು ಕೂಡ ಯಾವ ಪೈಲಟ್ ಇಲ್ಲದೆ. ಇನ್ನು ಮಾರ್ಚ್ 2026ರಲ್ಲಿ ಒಂದು ದೊಡ್ಡ ಸುದ್ದಿ ಹೊರಬಂತು. ರಕ್ಷಣಾ ಸಂಗ್ರಹಣಾ ಮಂಡಳಿ ಅಂದರೆ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಬೋರ್ಡ್ ಬರೋಬ್ಬರಿ 60 ಘಾತಕ್ ಡ್ರೋನ್ಸ್ಗಳನ್ನು ಖರೀದಿಸಲು ಶಿಫಾರಸು ಮಾಡಿದೆ ಎಂದು ವರದಿಯಾಗಿದೆ. 60 ಡ್ರೋನ್ಸ್ಗಳು ಅಂದರೆ 60 ಇಂಜಿನ್ಗಳ ಅಗತ್ಯ. ಅದಕ್ಕಾಗಿ ತ್ವರಿತ, ವಿಶ್ವಾಸಾರ್ಹ, ಲಾರ್ಜ್ ಸ್ಕೇಲ್ ಉತ್ಪಾದನಾ ವ್ಯವಸ್ಥೆ ಬೇಕು. ಅದಕ್ಕೆ GTRE ಇಷ್ಟು ಬೇಗ ಗೋದ್ರೇಜ್ ಕಂಪನಿಗೆ ಅಸೆಂಬ್ಲಿಯ ಹೊಣೆಯನ್ನು ವರ್ಗಾಯಿಸುತ್ತಿದೆ. ಡಿಜಿಟಲ್ ಟ್ವಿನ್ ತಂತ್ರಜ್ಞಾನ. ಇಷ್ಟು ಮಾತ್ರ ಅಲ್ಲ, ಈ ಉತ್ಪಾದನೆಯನ್ನು ಇನ್ನಷ್ಟು ಆಧುನೀಕರಣಗೊಳಿಸಲು ಗೋದ್ರೇಜ್ ಒಂದು ಎಂಡ್-ಟು-ಎಂಡ್ ಅಸೆಂಬ್ಲಿ ಲೈನನ್ನು ನಿರ್ಮಿಸಲಿದೆ. ಅದರಲ್ಲಿ ಡಿಜಿಟಲ್ ಟ್ವಿನ್ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಸರಳವಾಗಿ ಹೇಳಬೇಕಾದರೆ ಪ್ರತಿ ಇಂಜಿನ್ನ ಒಂದು ಡೀಟೈಲ್ಡ್ ವರ್ಚುವಲ್ ಕಾಪಿ ಕಂಪ್ಯೂಟರ್ನಲ್ಲಿ ತಯಾರಾಗುತ್ತದೆ. ಆ ವರ್ಚುವಲ್ ಮಾಡೆಲ್ ಮೇಲೆ ಮೊದಲು ಸಿಮ್ಯುಲೇಟ್ ಮಾಡಿ ನೋಡಿ, ಸರಿ ಇದೆ ಅಂದ ಮೇಲೆ ನಿಜವಾದ ಇಂಜಿನ್ ಮೇಲೆ ಪರೀಕ್ಷೆ ಮಾಡಲಾಗುತ್ತದೆ. ಇದರಿಂದ ಸಮಯ ಮತ್ತು ಹಣ ಎರಡೂ ಉಳಿತಾಯವಾಗುತ್ತದೆ. ಸ್ನೇಹಿತರೆ, ಇದನ್ನು ಸ್ವಲ್ಪ ದೊಡ್ಡ ಚಿತ್ರದಲ್ಲಿ ನೋಡಿ. GTRE ಕೇವಲ ಇಂಜಿನ್ ಆರ್ಡರ್ ಕೊಡುತ್ತಿಲ್ಲ, ಅದು ಭಾರತದ ಖಾಸಗಿ ರಕ್ಷಣಾ ಉದ್ಯಮಕ್ಕೆ ಕ್ರಿಟಿಕಲ್ ಏರೋಸ್ಪೇಸ್ ನೋ ಹೌ ಅನ್ನು ವರ್ಗಾಯಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಗೋದ್ರೇಜ್ ಕಂಪನಿಯಂತಹ ಭಾರತೀಯ ಕಂಪನಿಗಳು ಸ್ವತಂತ್ರವಾಗಿ ಅಡ್ವಾನ್ಸ್ಡ್ ಜೆಟ್ ಎಂಜಿನ್ಸ್ಗಳನ್ನು ಮಾಸ್ ಪ್ರೊಡ್ಯೂಸ್ ಮಾಡುವ ಸಾಮರ್ಥ್ಯ ಗಳಿಸಬೇಕು. ಅದಕ್ಕೆ ಈ ಹೆಜ್ಜೆ ಅಡಿಪಾಯ ಹಾಕುತ್ತಿದೆ. ಘಾತಕ್ UCAV ಯಶಸ್ವಿಯಾದರೆ ಅದಕ್ಕೆ ಶಕ್ತಿ ತುಂಬುವ ಇಂಜಿನ್ ಭಾರತದಲ್ಲೇ, ಭಾರತೀಯರ ಕೈಯಲ್ಲೇ ತಯಾರಾಗುತ್ತದೆ. ಇದು ಆತ್ಮನಿರ್ಭರ ಭಾರತದ ಕೇವಲ ಘೋಷಣೆ ಅಲ್ಲ, ಇದು ಕ್ರಿಯೆಯಲ್ಲಿ ಕಾಣುತ್ತಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.